ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಚಂದನ ಪ್ರದೀಪ್ ಮೈಸೂರು ವ್ಲಾಗ್ಸ್. ನಾನು ನಿಮ್ಮ ಚಂದನ. ಸೊ ಏನಿವಾಗ ವ್ಲಾಗ್ ಅಂತ ನಿಮಗೆ ಗೊತ್ತಾಗಿದೆ. ಹೌದು, ನಾವು ತಿರುಪತಿ ಯಾತ್ರೆನ ಮಾಡ್ತಾ ಇದ್ದೀವಿ. ಸೊ ಈ ಒಂದು ತಿರುಪತಿಯಲ್ಲಿ ನಾವು ಹೇಗೆ ದರ್ಶನ ಮಾಡಿದ್ವಿ, ಸೊ ಹೇಗೆ ಟಿಕೆಟ್ ಬುಕ್ ಮಾಡಿದ್ವಿ, ಸೊ ಹೇಗೆಲ್ಲ ಇತ್ತು, ಸೊ ಯಾವ ರೀತಿ ನಾವು ಆರಾಮಾಗಿ ದರ್ಶನ ಮಾಡಿದ್ವಿ ಅಂತ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಹೇಳ್ತೀನಿ. ಸೊ ಅದಕ್ಕೂ ಮುಂಚೆ ಬನ್ನಿ, ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇದೇ ಮೊದಲನೇ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬನ್ನಿ ಹಾಗಾದರೆ ರೈಲಿನಲ್ಲಿ ತಿರುಪತಿಗೆ ಹೋಗೋಣ. ನಾವು ಹೊರಟಿರೋ ಟ್ರೈನು ಚಾಮರಾಜನಗರ ತಿರುಪತಿ ಎಕ್ಸ್ಪ್ರೆಸ್ಸು. ಸೊ ಈ ಒಂದು ಟ್ರೈನು ಚಾಮರಾಜನಗರದಿಂದ ಬರುತ್ತೆ. ಸೊ ಮೈಸೂರಿನವರು ಇದೇ ಟ್ರೈನಿಗೆ ನಾವು ತಿರುಪತಿಗೆ ಹೋಗಬೇಕು, ಅದು ಬೆಂಗಳೂರಿನವರು ಕೂಡ ಇದೇ ಟ್ರೈನಲ್ಲಿ ತಿರುಪತಿಗೆ ಹೋಗ್ಬೋದು. ಸೊ ಈ ಒಂದು ಟ್ರೈನು ಮೈಸೂರಿಗೆ ಒಂದು 4:30ಗೆಲ್ಲ ಬರುತ್ತೆ. ಸೊ ನಾವು ಟ್ರೈನು ಆಲ್ರೆಡಿ ಒಂದು 2 months ಬಿಫೋರ್ ನಾವು ಬುಕ್ ಮಾಡಬೇಕಾಗಿತ್ತು. ಸೊ ಯಾಕೆಂದರೆ ನಾವು ಅಲ್ಲಿ ಕೂಡ ದರ್ಶನ ಟಿಕೆಟ್ ಎಲ್ಲ ಮುಂಚೆನೇ ನಾವು ಬುಕ್ ಮಾಡೋದ್ರಿಂದ ಟ್ರೈನ್ ಟಿಕೆಟು ಕೂಡ ನಾವು ಇಲ್ಲಿ 2 months ಬಿಫೋರ್ ನಾವು ಬುಕ್ ಮಾಡಿದ್ವಿ. ಸೊ 3 AC ಕೋಚ್ನ ನಾವು ಟ್ರೈನ್ ಬುಕ್ ಮಾಡಿದ್ವಿ. ಸೊ ತುಂಬಾ ಚೆನ್ನಾಗಿದೆ ಟ್ರೈನ್ ಅಂತ ಹೇಳ್ಬೋದು. ಸೊ 3 AC ಕೋಚ್ ಬುಕ್ ಆಗಿರೋದ್ರಿಂದ ಅಲ್ಲಿನ ವ್ಯವಸ್ಥೆ ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ನೀವೇ ನೋಡ್ತಾ ಇದ್ದೀರಾ ಯಾವ ರೀತಿ ಇದೆ ಅಂತ. ಸೊ ಅಲಾಟ್ಮೆಂಟ್ ಎಲ್ಲ ತುಂಬಾ ಚೆನ್ನಾಗಿದೆ. ಸೊ ಪ್ರತಿಯೊಂದಕ್ಕೂ ಸೀಟ್ಗೂ ಕೂಡ ಪಿಲ್ಲೋ ಹಾಗೆ ಬ್ಲ್ಯಾಂಕೆಟ್ಸ್ ಎಲ್ಲದನ್ನು ಕೂಡ ಕೊಡ್ತಾರೆ. ಸೊ ನಾವು ಆರಾಮಾಗಿ ಜರ್ನಿ ಮಾಡ್ಬೋದು ಈ ಒಂದು ಟ್ರೈನಲ್ಲಿ. ಸೊ ನೀವು ಜರ್ನಿ ಮಾಡೋದು ಕೂಡ ಈ ಒಂದು ಟ್ರೈನಲ್ಲಿ ಗೊತ್ತಾಗಲ್ಲ, ಯಾಕಂದರೆ 3 AC ಕೋಚ್ ಆಗಿರೋದ್ರಿಂದ. ಸೊ ನೀವು ಆರಾಮಾಗಿ ನೈಟ್ ಪೂರ್ತಿ ಜರ್ನಿ ಮಾಡಿದ್ರೆ ಮಾರ್ನಿಂಗ್ ಎಲ್ಲ ನೀವು 3:30 ಹಂಗೆ ತಿರುಪತಿನ ರೀಚ್ ಆಗ್ತೀರಾ. ಸೊ ಹಾಗಾಗಿ ನಾವು ಈ ಒಂದು ಟ್ರೈನ್ನ ಬುಕ್ ಮಾಡಿದ್ವಿ. ಸೊ 3 AC ಕೋಚಲ್ಲಿ ನೀವು ಆರಾಮಾಗಿ ಕೂತ್ಕೊಂಡು ನೀವು ಹೋಗ್ತಾ ಇದೀವಿ ಅನ್ನೋ ಫೀಲು ಕೂಡ ಆಗಲ್ಲ. ಅಷ್ಟು ಚೆನ್ನಾಗಿ ನೀವು ಆರಾಮಾಗಿ ಜರ್ನಿ ಮಾಡ್ಬೋದು ಮಲ್ಕೊಂಡು ಅಂತಾನೆ ಹೇಳ್ಬೋದು. ನಮ್ಮ ಪಾಪು ಹಾಗೆ ನಮ್ಮ ಅಕ್ಕನ ಮಗಳು ಕೂಡ ತುಂಬಾನೇ ಎಂಜಾಯ್ ಮಾಡ್ತಾ ಇದ್ರು ಟ್ರೈನಲ್ಲಿ ವ್ಯೂ ನೋಡ್ತಾ ಅಂತಾನೆ ಹೇಳ್ಬೋದು. ಸೊ ನಮ್ಮ ಪಾಪಿಗೆ ಟ್ರೈನ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಅವನಿಗೆ. ಸೊ ಹಾಗಾಗಿ ಅವನು ಕೂಡ ಈ ಟ್ರೈನಲ್ಲಿ ಹೋಗ್ತಾ ಜರ್ನಿನ ಎಂಜಾಯ್ ಮಾಡ್ತಾ ಇದ್ದ. ಸೊ ಹಾಗಾಗಿ ನಮಗೆ ಟ್ರೈನಲ್ಲಿ ಹೋಗಿದ್ದೆ ಗೊತ್ತಾಗ್ಲಿಲ್ಲ ನಮ್ಮ ಪಾಪನ ಕರ್ಕೊಂಡು. ಸೊ ಅವನ್ನ ಇದೇ ಮೊದಲನೇ ಬಾರಿಗೆ ನಾವು ಟ್ರೈನಲ್ಲಿ ಅಂದರೆ ತಿರುಪತಿಗೆ ಕರ್ಕೊಂಡು ಹೋಗ್ತಾ ಇರೋದು ಮುಡಿ ಕೊಡೋದಕ್ಕೆ. ಹಾಗೆ ನಾವು 3:30 ಅಷ್ಟೊತ್ತಿಗೆ ನಾವು ತಿರುಪತಿನ ರೀಚ್ ಆಗಿದ್ದೀವಿ. ಸೊ ಆಲ್ರೆಡಿ ನಾವು ತಿರುಪತಿಲಿ ಇದ್ದೀವಿ 3:30ಲಿ. ರೈಲ್ವೆ ಸ್ಟೇಷನ್ಲೇ ನಾವು ಟೀ ಕಾಫಿ ಕುಡಿತಾ ನಿಂತಿದ್ವಿ. ಸೊ ಹಾಗೆ ಈ ಒಂದು ಟ್ರೈನ್ ಜರ್ನಿ ನೀವು ಆರಾಮಾಗಿ ಮಾಡ್ಬೋದು. ಯಾರೆಲ್ಲ ತಿರುಪತಿಗೆ ಹೋಗ್ತಾ ಇದ್ದೀರಾ ಅಂದ್ಕೊಂಡ್ರೆ ಸೊ ಈ ಒಂದು ಟ್ರೈನ್ ಬೆಸ್ಟ್ ಅಂತಲೇ ಹೇಳ್ಬೋದು. ಸೊ ಮೈಸೂರಿಂದನೂ ನೀವು ಹೋಗ್ಬೋದು ಅಥವಾ ಬೆಂಗಳೂರಿಂದನೂ ಕೂಡ ತಿರುಪತಿಗೆ ಹೋಗ್ಬೋದು. ಸೊ ಈ ಒಂದು ಟ್ರೈನ್ ನಾವು ಬಿಫೋರ್ ಮುಂಚೆನೇ ಬುಕ್ ಮಾಡಿರೋದ್ರಿಂದ ಅರೌಂಡ್ 765 or 800 ಒಳಗಡೆನೇ ಆಗುತ್ತೆ ನಿಮಗೆ ಪರ್ ಪರ್ಸನ್ ಅಂತಲೇ ಹೇಳ್ಬೋದು ಟಿಕೆಟ್ ರೇಟು. ಸೊ ಹಾಗಾಗಿ ಈ ಒಂದು ಟ್ರೈನ್ನ ನೀವು ಬುಕ್ ಮಾಡಿಕೊಂಡ್ರೆ ಆರಾಮಾಗಿ ತಿರುಪತಿಗೆ ಹೋಗ್ಬೋದು ಅಂತ ಹೇಳ್ತೀನಿ. ಸೊ ಇದೊಂದು ನನ್ನ ಒಂದು ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು ಟ್ರೈನಲ್ಲಿ. ಹಾಗಾಗಿ ನಾನು ನಿಮಗೂ ಕೂಡ ಹೇಳ್ತಾ ಇದ್ದೀನಿ. ಸೊ ನಾವು ಇವಾಗ ತಿರುಪತಿ ರೈಲ್ವೆ ಸ್ಟೇಷನ್ ಇಂದ ಹೊರಗಡೆ ಬರ್ತಾ ಇದ್ದೀವಿ. ಸೊ ಮಾರ್ನಿಂಗ್ ಒಂದು 3:30 or 4 o'clock ಆಗಿತ್ತು ನಾವು ಹೊರಗಡೆ ಬರುವಾಗ. ಸೊ ಹಾಗಾಗಿ ನಾವು ತಿರುಪತಿಯಲ್ಲಿ ಯಾವುದೇ ರೀತಿ ರೂಮ್ನ ಬುಕ್ ಮಾಡಿರಲಿಲ್ಲ. ಸೊ ರೂಮ್ನು ಕೂಡ ನಾವು ಆಲ್ರೆಡಿ ಮುಂಚೆನೇ ಬುಕ್ ಮಾಡಿದ್ದೀವಿ. ಸೊ ಈ ರೂಮು ನಾವು ತಿರುಮಲದಲ್ಲಿ ಬುಕ್ ಮಾಡಿರೋದ್ರಿಂದ ಸೊ ನಾವು ಇಲ್ಲಿಂದ ತಿರುಮಲಗೆ ಹೋಗಬೇಕಾಗುತ್ತೆ. ನಮಗೆ ಇಲ್ಲಿ ರೈಲ್ವೆ ಸ್ಟೇಷನ್ ಇಂದ ಹೊರಗಡೆ ಬಂದರೆ ನಿಮಗೆ ಆಟೋ ಆಗಿರ್ಬೋದು ಅಥವಾ ಟ್ಯಾಕ್ಸಿ ಹಾಗೆ ಬಸ್ಸು ಕೂಡ ಎಲ್ಲದೂ ಕೂಡ ನಿಮಗೆ ವ್ಯವಸ್ಥೆ ಇದೆ ತಿರುಮಲಗೆ ಹೋಗೋದಕ್ಕೆ. ಅಥವಾ ನೀವು ಪಾದಯಾತ್ರೆನೂ ಕೂಡ ಹೋಗ್ಬೋದು. ಸೊ ನಾವು ಅಲ್ಲಿಂದ ನಾವು ಈ ಪಾದಯಾತ್ರೆ ಮಾಡುವಂಥ ಸ್ಥಳಕ್ಕೆ ಬರೋಣ ಅಂತ ನಾವು ಆಟೋದಲ್ಲಿ ಅಲ್ಲಿಂದ ಬಂದ್ವಿ. ಸೊ ಆಟೋಗೂ ಕೂಡ ಒಂದು 150 ಏನೋ ತಗೊಂಡ್ರು. ಆಟೋಗೆ ಪರ್ ಪರ್ಸನ್ ಒಂದು 50 ರೂಪೀಸ್ನ ತಗೊಳ್ತಾರೆ. ರೈಲ್ವೆ ಸ್ಟೇಷನಿಂದ ಈ ಒಂದು ಪಾದಯಾತ್ರೆಗೆ ಹೋಗುವಂಥ ಸ್ಥಳಕ್ಕೆ ನಿಮಗೆ ಒಬ್ಬರಿಗೆ 50 ರೂಪಾಯಿನ ತಗೊಳ್ತಾರೆ. ಸೊ ನಾವು ಇವಾಗ ಪಾದಯಾತ್ರೆ ಮಾಡ್ತಾರಲ್ವ, ಸೊ ಅಲ್ಲಿ ಇದ್ದೀವಿ ದೇವಸ್ಥಾನದ ಹತ್ರ. ಸೊ ಇಲ್ಲಿಂದ ನಾವು ಪಾದಯಾತ್ರೆನೇ ಮಾಡಬೇಕಾಗುತ್ತೆ. ನೀವೇ ನೋಡ್ತಾ ಇದ್ದೀರಾ. ಸೊ ಇದು ಸ್ಟಾರ್ಟಿಂಗು, ನೀವು ಇಲ್ಲಿಂದ ಪಾದಯಾತ್ರೆನ ಸ್ಟಾರ್ಟ್ ಮಾಡಬೇಕಾಗುತ್ತೆ. ನಾವು ಯಾವುದೇ ರೀತಿ ಪಾದಯಾತ್ರೆ ಮಾಡೋದಕ್ಕೆ ಆಗಲಿಲ್ಲ ಈ ಸರಿ. ಯಾಕೆ ಅಂದರೆ ನಮ್ಮ ಪಾಪು ಹಾಗೆ ನಮ್ಮ ಅಕ್ಕನ ಮಗಳು ಎಲ್ಲರೂ ಇದ್ರು, ಚಿಕ್ಕ ಚಿಕ್ಕ ಮಕ್ಕಳಾಗಿರೋದ್ರಿಂದ. ಸೊ ಅವ್ರನ್ನ ಕರ್ಕೊಂಡು ನಾವು ಈ ಒಂದು ಸ್ಟೆಪ್ಸ್ನ ಹತ್ತೋದಕ್ಕೆ ತುಂಬ ಕಷ್ಟ ಆಗುತ್ತೆ ಅಂತ ಅಂದ್ಕೊಂಡು ಈ ಸರಿ ಹತ್ತೋದು ಬೇಡ ಅಂತ ನಾವು ಡಿಸೈಡ್ ಮಾಡಿದ್ವಿ. ಅರೌಂಡ್ 3550 ಸ್ಟೆಪ್ಸ್ನ ಹತ್ತಬೇಕಾಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಕಷ್ಟ ಆಗ್ಬೋದು ಪಾಪು ಎಲ್ಲ ಇಟ್ಕೊಂಡು ಅಂತ ನಾವು ಹತ್ತೋದು ಬೇಡ ಅಂತ ಹಾಗೆ ಅಲ್ಲಿ ಎಲ್ಲ ದೇವರುಗಳಿಗೂ ನಮಸ್ಕಾರ ಹಾಕ್ಕೊಂಡು ಅಲ್ಲಿ ನಾವು ಕೂಡ ಕರ್ಪೂರ ಹಾಗೆ ಅರಿಶಿನ ಕುಂಕುಮ ಎಲ್ಲನೂ ಹಚ್ಚಿ ನಾವು ಅಲ್ಲಿಂದ ಬಂದ್ವಿ. ಅಲ್ಲಿಂದ ನಾವು ಹೊರಟಿದ್ದು ಟ್ಯಾಕ್ಸಿಲಿ. ಸೊ ಹಾಗಾಗಿ ನಾವು ಇಲ್ಲಿ ಸ್ವಲ್ಪ ದೇವರಿಗೆ ನಮಸ್ಕಾರ ಹಾಕೊಂಡು ಹೋಗೋಣ ಅಂತ ಇಲ್ಲಿ ಸ್ಟೆಪ್ಸ್ ಹತ್ರ ಬಂದಿದ್ದೀವಿ. ನಾವು ತಿರುಮಲದಲ್ಲಿ ಬುಕ್ ಮಾಡಿರೋದ್ರಿಂದ ಸೊ ಇಲ್ಲಿ ಯಾವುದೇ ರೀತಿ ರೂಮ್ ಬುಕ್ ಮಾಡಿಲ್ಲ. ಸೊ ಹಾಗಾಗಿ ನಾವು ಇವತ್ತೇ ತಿರುಮಲಗೆ ಹೋಗಬೇಕಾಗಿತ್ತು. ಸೊ ನಾವು ತಿರುಮಲಗೆ ಟ್ಯಾಕ್ಸಿಯಲ್ಲಿ ಹೋದ್ವಿ. ಸೊ ತಿರುಮಲದಲ್ಲಿ ದೇವರ ದರ್ಶನ ಕೂಡ ನಮಗೆ ಇವತ್ತೇ ಒಂದು 4:30ಗೆಲ್ಲ ಇತ್ತು. ಸೊ ಅದನ್ನು ಕೂಡ ನಾವು ಮುಂಚೆನೇ ಬುಕ್ ಮಾಡಿರೋದ್ರಿಂದ ಸೊ ನಮಗೆ ಯಾವುದೇ ರೀತಿ ಎಲ್ಲೂ ಕೂಡ ಪ್ರಾಬ್ಲಮ್ ಆಗಲಿಲ್ಲ. ಸೊ ನಾವು ಆರಾಮಾಗಿ ಕೂಡ ನಾವು ದೇವರ ದರ್ಶನ ಕೂಡ ಮಾಡಿದ್ವಿ. ಸೊ ಹೇಗೆ ದೇವರ ದರ್ಶನ ಮಾಡಿದ್ವಿ ಸೊ ಅಂತಲೂ ಅದನ್ನು ಕೂಡ ಹೇಳ್ತೀನಿ. ಸೊ ಇಲ್ಲಿ ಯಾವುದೇ ಒಂದು ಭಕ್ತಾದಿಗಳು ಕೂಡ ಬಂದರೂ ಈ ಒಂದು ದೇವಸ್ಥಾನದಲ್ಲಿ ಅಲ್ಲಿ ಕೆಳಗಡೆನೆ ಕರ್ಪೂರ ಹಾಗೆ ಅರಿಶಿನ ಕುಂಕುಮ ಎಲ್ಲ ಹಚ್ಚುತ್ತಾ ದೇವರ ಏನು ಈ ಪಾದಯಾತ್ರೆನ ಸ್ಟಾರ್ಟ್ ಮಾಡ್ತಾರೆ. ತಿರುಪತಿಲೇ ಆಲ್ರೆಡಿ ಸ್ಟೆಪ್ಸ್ ಹತ್ತೋ ಆಗ್ಲೇ ತುಂಬ ಜನ ರಶ್ ಇತ್ತು ಅಂತಲೇ ಹೇಳ್ಬೋದು. ಸೊ ಯಾಕಂದರೆ ಹಾಲಿಡೇಸ್ ಆಗಿರೋದ್ರಿಂದ ಇವಾಗ ಎಲ್ಲ ಕಡೆ ರಶ್ ಇದೆ. ಹಾಗೆ ತಿರುಪತಿಲೂ ಕೂಡ ಅಷ್ಟೇ ಸಿಕ್ಕಾಬಟ್ಟೆ ರಶ್ ಇದೆ. ಬಟ್ ನಾವೆಲ್ಲದನ್ನು ಬುಕ್ ಮಾಡಿರೋದ್ರಿಂದ ನಮ್ಗೆ ಯಾವುದೇ ರೀತಿ ರಶ್ ಅಂತ ಅನ್ನಿಸ್ಲಿಲ್ಲ. ಸೊ ಎಲ್ಲದನ್ನು ಕೂಡ ಬೇಗ ಬೇಗ ದರ್ಶನ ಆಯಿತು. ನಾವು ಎಲ್ಲದನ್ನು ಕೂಡ ಆರಾಮಾಗಿ ನೋಡಿಕೊಂಡು ಬಂದ್ವಿ ತಿರುಪತಿ ಹಾಗೆ ತಿರುಮಲದಲ್ಲಿ ಅಂತಲೇ ಹೇಳ್ಬೋದು.
ನಾವು ಇವಾಗ ಶ್ರೀವಾರಿ ಪಾದಲ ಮಂಟಪದಲ್ಲಿ ಇದ್ದೀವಿ. ಸೊ ಇಲ್ಲಿ ನೀವೇನಾದರೂ ಆಫ್ಲೈನ್ ಪೇ ಟಿಕೆಟ್ ಏನಾದರೂ ದರ್ಶನ ಟಿಕೆಟ್ ಬೇಕು ಅಂದರೆ ಮಾರ್ನಿಂಗ್ 6 o'clock ಸಪ್ತಗಿರಿ ಗೋ ಪ್ರದಕ್ಷಿಣ ಶಾಲಾ ಇಲ್ಲಿ ಪ್ರತಿದಿನ 50 ಜನರಿಗೆ ಶ್ರೀನಿವಾಸ ದಿವ್ಯಾನುಗ್ರಹ ಹೋಮವನ್ನು ಮಾಡಿ ನಿಮಗೆ ಇಲ್ಲಿ ಆಫ್ಲೈನ್ ಟಿಕೆಟ್ ಕೊಡುತ್ತಾರೆ. ಸೊ ಇಲ್ಲಿ ಪ್ರತಿ ಟಿಕೆಟ್ಗೆ ಅಂದರೆ ಇಬ್ಬರಿಗೆ 1600 ರೂಪಾಯಿ ಆಗುತ್ತೆ. ಈ ಒಂದು ಹೋಮ 8 ಗಂಟೆಗೆ ನಡೆಯುತ್ತೆ. ಹೋಮದಲ್ಲಿ ನೀವು ಭಾಗವಹಿಸಿ ಅಲ್ಲಿಂದ ನಿಮಗೆ ದರ್ಶನದ ಟಿಕೆಟನ್ನು ಕೊಡುತ್ತಾರೆ. ಆ ಒಂದು ದರ್ಶನವನ್ನು 3 ಗಂಟೆಗೆ ನೀವು ಪಡೆಯಬಹುದು. ಸೊ ಹಾಗಾಗಿ ನೀವು ಆಫ್ಲೈನ್ ಪೇ ಟಿಕೆಟ್ ಬೇಕು ಅಂದರೆ ಇಲ್ಲಿ ನೀವು ಶ್ರೀವಾರಿ ಪಾದಲ ಮಂಟಪದಲ್ಲಿ ಬಂದು ಟಿಕೆಟ್ನ ತಗೋಬಹುದು. ದೇವರ ದರ್ಶನ ಟಿಕೆಟ್ ಅಂತಲೇ ಹೇಳ್ಬೋದು. ಸೊ ನಾವು ಇವಾಗ ಏನು ಸ್ಟೆಪ್ಸ್ ಸ್ಟಾರ್ಟ್ ಆಗುತ್ತೆ ಅಂದರೆ ಪಾದಯಾತ್ರೆ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿದೆ ಅಲಿಪಿರಿ ಮಾರ್ಗವಾಗಿ ಹೋಗುವಂಥ. ಸೊ ಇಲ್ಲಿ ನಾವು ಏನು ಮನಸ್ಸಿನಲ್ಲಿ ಅಂದುಕೊಂಡು ಇಲ್ಲಿ ಕಾಯನ್ನು ಒಡೆದು ಹಾಗೆ ಆ ಕರ್ಪೂರವನ್ನು ಎಲ್ಲದನ್ನು ಹಚ್ಚಿ ಇಲ್ಲಿಂದ ಪಾದಯಾತ್ರೆನ ಸ್ಟಾರ್ಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ನೀವೇ ನೋಡ್ತಾ ಇದ್ದೀರಾ. ಸೊ ಯಾವ ರೀತಿ ಎಷ್ಟು ಜನ ಆಲ್ರೆಡಿ ತುಂಬಾ ರಶ್ ಆಗೋಗಿತ್ತು. 6 ಗಂಟೆ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ರಶ್ ಇತ್ತು. ಸೊ ಇಲ್ಲಿಂದ ಪಾದಯಾತ್ರೆನ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಮನಸ್ಸಿನಲ್ಲಿ ಏನಾರು ಅಂದುಕೊಂಡು ನಾವು ಇಲ್ಲಿ ಪಾದಯಾತ್ರೆನ ಸ್ಟಾರ್ಟ್ ಮಾಡ್ತೀವಿ. ಸೊ ನೀವೇ ನೋಡ್ತಾ ಇದ್ದೀರಾ. ನಾವು ಇವಾಗ ರಾಜಗೋಪುರದಲ್ಲಿದ್ದೀವಿ. ಸೊ ಈ ಒಂದು ಗೋಪುರ ಪ್ರಥಮ ರಾಜಗೋಪುರವಾಗಿದೆ. ಸೊ ಇಲ್ಲಿಂದ ಸ್ಟೆಪ್ಸ್ ಸ್ಟಾರ್ಟ್ ಆಗುತ್ತೆ ಬೆಟ್ಟ ಹತ್ತೋದಕ್ಕೆ ಅಂತಲೇ ಹೇಳ್ಬೋದು. ಅಲ್ಲಿರುವ ಎಲ್ಲ ದೇವಸ್ಥಾನಗಳಿಗೆ ಹೋಗಿ ನಾವು ಬೆಟ್ಟ ಹತ್ತಲ್ಲ ಅಂತ ಹೇಳಿದೆ. ಸೊ ಹಾಗಾಗಿ ನಾವು ಅಲ್ಲಿ ತನಕ ಹೋಗಿ ಎಲ್ಲ ದೇವರಿಗೂ ನಮಸ್ಕಾರ ಹಾಕಿ ಹಾಗೆ ನಾವು ಕೆಳಗಡೆ ಬಂದ್ವಿ. ಸೊ ಇಲ್ಲಿ ಏನು ಗರುಡ ಸ್ಟ್ಯಾಚು ನೀವು ನೋಡ್ತಾ ಇದ್ದೀರಾ. ಸೊ ಈ ಒಂದು ಗರುಡ ಸ್ಟ್ಯಾಚು ಪಕ್ಕದಲ್ಲೇ ನೀವು ಏನು ಲಗೇಜ್ಗಳನ್ನೆಲ್ಲ ತಗೊಂಡು ಬೆಟ್ಟ ಹತ್ತೋ ಆಗಿಲ್ಲ. ಸೊ ಹಾಗೆ ಲಗೇಜು ಜೊತೆಗೆ ಸ್ಲಿಪ್ಪರ್ಸ್ ಎಲ್ಲದನ್ನು ಕೂಡ ಲಗೇಜ್ ಕೌಂಟರ್ ಇದೆ ಅಲ್ಲೇ ಗರುಡ ಸ್ಟ್ಯಾಚು ಪಕ್ಕದಲ್ಲೇ. ಸೊ ಅಲ್ಲಿ ನೀವು ಎಲ್ಲದನ್ನು ಲಗೇಜ್ ಹಾಗೆ ಎಲ್ಲದನ್ನು ಕೊಟ್ಟು ಅಲ್ಲಿಂದ ನೀವು ಬೆಟ್ಟ ಹತ್ತಬೇಕಾಗುತ್ತೆ. ಸೊ ನಾವು ಬೆಟ್ಟ ಹತ್ತಲಿಲ್ಲ ಅಂತ ಹೇಳಿದೆ. ಸೊ ಅಲ್ಲಿ ಎಲ್ಲ ದೇವರಿಗೂ ನಾವು ನಮಸ್ಕಾರ ಹಾಕಿ ಅಲ್ಲಿಂದ ನಾವು ಹೊರಟ್ವಿ. ಅಲ್ಲಿಂದ ನಾವು ಡೈರೆಕ್ಟ್ ತಿರುಮಲಗೆ ಹೊರಟ್ವಿ. ನಾವು ಟ್ಯಾಕ್ಸಿನ ಬುಕ್ ಮಾಡಿದ್ವಿ ತಿರುಮಲಗೆ ಹೋಗೋಕ್ಕೆ. ಸೊ ಬಸ್ ಮುಖಾಂತರನೂ ಕೂಡ ನೀವು ತಿರುಮಲಗೆ ಹೋಗ್ಬೋದು. ಬಸ್ಸಲ್ಲಿ ಹೋಗೋದಾದ್ರೆ ತಿರುಮಲಗೆ ಒಬ್ಬರಿಗೆ 20 ರೂಪಾಯಿ ತಗೊಳ್ತಾರೆ. ಆದರೆ ಮಕ್ಕಳಿಗೆ 50 ರೂಪಾಯಿ ತಗೊಳ್ತಾರೆ. ಹಾಗೆ ಅಪ್ ಆ್ಯಂಡ್ ಡೌನ್ ಕೂಡ ಟಿಕೆಟ್ ಒಂದೇ ಸರಿ ತಗೋಬೋದು. ಒಬ್ಬರಿಗೆ 160 ರೂಪಾಯಿ ತಗೊಳ್ತಾರೆ. ಹಾಗೆ AC ಬಸ್ ಕೂಡ ನಿಮಗೆ ತಿರುಮಲಕ್ಕೆ ಹೋಗೋಕ್ಕೆ ಕೂಡ ಅವೈಲೇಬಲ್ ಇದೆ. ಸೊ ನಾವು ಇಲ್ಲಿ ಟ್ಯಾಕ್ಸಿ ಬುಕ್ ಮಾಡೋದ್ರಿಂದ ಟ್ಯಾಕ್ಸಿ 1000 ರೂಪೀಸ್ ನಮಗೆ ಎಲ್ರಿಗೂ ಕೂಡ ಸೇರಿಸಿ ತೊಗೊಂಡ್ರು. ಸೊ ಇಲ್ಲಿ ನೀವು ನೋಡ್ತಾ ಇದ್ದಂಗೆ ಆ ಒಂದು ಟ್ಯಾಕ್ಸಿಲಿ ಹೋಗೋ ಯಾವುದೇ ಒಂದು ಗಾಡಿ ಅಥವಾ ನೀವು ಬಸ್ಸಲ್ಲಿ ಹೋಗೋದಾದ್ರೂ ಕೂಡ ಎಲ್ಲದನ್ನು ಕೂಡ ಇಲ್ಲಿ ಚೆಕ್ ಮಾಡ್ತಾರೆ. ಪ್ರತಿಯೊಂದನ್ನು ನೀವು ಇಲ್ಲಿ ಇಳಿದು ಪ್ರತಿಯೊಂದು ಎಲ್ಲದನ್ನು ಕೂಡ ಸ್ಕ್ಯಾನ್ ಮಾಡ್ತಾರೆ ಅಂತ ಹೇಳ್ಬೋದು. ನೀವೇ ನೋಡ್ತಾ ಇದ್ದೀರಿ ಎಲ್ಲರೂ ಕೂಡ ಆ ಒಂದು ಟ್ಯಾಕ್ಸಿ ಬಸ್ಸಿಂದ ಇಳಿದು ನಿಂತಿದ್ದಾರೆ. ಬಸ್ಸು ಅಥವಾ ಟ್ಯಾಕ್ಸಿ ಎಲ್ಲದನ್ನು ಕೂಡ ಸ್ಕ್ಯಾನ್ ಮಾಡಿ ನಮ್ಮ ಲಗೇಜನ್ನು ಕೂಡ ಸ್ಕ್ಯಾನ್ ಎಲ್ಲದನ್ನು ಮಾಡಿ ಅಲ್ಲಿಂದ ನಾವು ಏನು ಟ್ಯಾಕ್ಸಿಯಿಂದ ಬಂದಿದ್ದೀವಿ ಅಥವಾ ಬಸ್ಸಿಂದ ಬಂದಿದ್ದೀವಿ ಅದಕ್ಕೆ ನಾವು ಮತ್ತೆ ಹತ್ತಬೇಕಾಗುತ್ತೆ. ಸೊ ಈ ರೀತಿ ಸ್ಕ್ಯಾನಿಂಗ್ ಪ್ರತಿಯೊಂದು ಎಲ್ಲದೂ ಕೂಡ ಮಾಡಿಕೊಂಡು ನಾವು ಅಲ್ಲಿಂದ ಹೊರಟ್ವಿ ನಾವು ಮಾಡಿರುವಂಥ ಟ್ಯಾಕ್ಸಿಲಿ. ಸೊ ನೀವೇ ನೋಡ್ತಾ ಇದ್ದೀರಾ. ಸೊ ಅಲ್ಲಿಂದ ನಾವು ಹೊರಟಿದ್ದು ಆಲ್ರೆಡಿ ಒಂದು 11:30 12 ಆಗಿತ್ತು ತಿರುಮಲಗೆ ನಾವು ರೀಚ್ ಆಗೋ ಅಷ್ಟರಲ್ಲಿ. ಸೊ ಹೀಗೆ ನಾವು ತಿರುಮಲಗೆನ ರೀಚ್ ಆದ್ವಿ ಟ್ಯಾಕ್ಸಿಲಿ ಬಂದು ಅಂತಲೇ ಹೇಳ್ಬೋದು. ಸೊ ಜರ್ನಿ ತುಂಬಾ ಚೆನ್ನಾಗಿತ್ತು. ಸೊ ತಿರುಪತಿಯಿಂದ ತಿರುಮಲಗೆ ಹೋಗಬೇಕಾದ್ರೆ ಆ ವ್ಯೂ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಆ ಬೆಟ್ಟ ಆಗಿರ್ಬೋದು ಹಾಗೆ ಕಾಡು ಆಗಿರ್ಬೋದು ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನಾವು ಆಲ್ರೆಡಿ ತಿರುಮಲನ ರೀಚ್ ಆಗಿದ್ವಿ. ಸೊ ನಾವು ರೂಮ್ ಬುಕ್ ಮಾಡಿರುವಂಥ ರೂಮ್ಗೆ ಹೋಗ್ತಾ ಇದ್ದೀವಿ ಇವಾಗ. ಸೊ ಆಲ್ರೆಡಿ ನಾನು ಏನು ಹೇಳಿದೆ ರೂಮ್ ಎಲ್ಲ ಮುಂಚೆನೇ ಬುಕ್ ಮಾಡಿರೋದ್ರಿಂದ ಮೊದಲು CRO ಆಫೀಸ್ ಹತ್ರ ಹೋಗಬೇಕಾಗುತ್ತೆ ತಿರುಮಲದಲ್ಲಿ. ಸೊ ಅಲ್ಲಿ ನಮ್ಮ ರೂಮ್ ಎಲ್ಲಿ ಅಲರ್ಟ್ ಆಗಿದೆ ಅಂತ ನಾವು ನೋಡಿಕೊಂಡು ನಮಗೆ ಬಂದಿರುವಂಥ ರೂಮು ಸಪ್ತಗಿರಿ ರೆಸ್ಟ್ ಹೌಸು. ಸೊ ಅಲ್ಲಿದ್ದೀವಿ ನಾವು ಇವಾಗ ಸಪ್ತಗಿರಿ ರೆಸ್ಟ್ ಹೌಸಲ್ಲಿ ನಾವು ರೂಮ್ಗೆ ಬಂದು ಸೊ ಅಲ್ಲಿ ಫಸ್ಟು ನಾವು ಆಲ್ರೆಡಿ ನಮಗೆ ದರ್ಶನ 3 ಗಂಟೆಗೆ ಇತ್ತು. ಸೊ ಹಾಗಾಗಿ ನಮ್ಮ ಪಾಪುಗೆ ಮುಡಿ ಕೊಡಬೇಕಾಗಿತ್ತು. ಸೊ ಆ ಒಂದು ಸಪ್ತಗಿರಿ ರೆಸ್ಟ್ ಹೌಸಲ್ಲೇ ಪಾಪುಗೆ ಮುಡಿನ ಕೊಟ್ಟು ನಾವು ಅಲ್ಲಿಂದ ದರ್ಶನಕ್ಕೆ ಹೋಗಬೇಕು
ಕೊಡಬೇಕು ಅಂತ ಅಂದ್ಕೊಂಡ್ವಿ. ಸೊ ನಮ್ಮ ಪಾಪಗೆ ಥರ್ಡ್ ಟೈಮ್ ನಾವು ಮುಡಿ ಕೊಡ್ತಾ ಇರೋದು, ಬೇರೆ ದೇವರಿಗೆಲ್ಲ ಕೊಟ್ಟಿದ್ವಿ. ಅವನು ಈಗ 3ನೇ ಸರಿ ಈಗ ಮುಡಿನ ಅವನಿಗೆ ಕೊಡ್ತಾ ಇರೋದು. ಸೊ ಅವನು ಆಲ್ರೆಡಿ ಅಳ್ತಾ ಇದ್ದ ಮುಡಿ ಕೊಡಬೇಕಾದ್ರೆ, ಗುಂಡ ಆಗ್ತಾ ಇರಬೇಕಾದ್ರೆ. ಸೊ ಹಾಗೆ ಅವನಿಗೆ ಮುಡಿ ಕೊಟ್ಟು ನಾವು ಕೂಡ ಮುಡಿನ ಕೊಟ್ವಿ. ರೂಮು ಕೂಡ ಅಷ್ಟೇ ಮುಂಚೆನೇ ಬುಕ್ ಮಾಡಿದ್ರೆ ಒಳ್ಳೆಯದು. ಸೊ ನಾವು ಬಂದಿದ್ದ ತಕ್ಷಣ ರೂಮ್ನ ನಾವು ಹೋಗ್ಬೋದಾಗುತ್ತೆ. ಸೊ 50 ರುಪೀಸ್ ಆಗಿರ್ಬೋದು, 100 ರುಪೀಸು, ಹಾಗೆ 1000 ರುಪೀಸು, ಈ ರೀತಿ ನಿಮಗೆ ರೂಮ್ಗಳು ಸಿಗುತ್ತೆ ಈ ಒಂದು ತಿರುಮಲದಲ್ಲಿ ಅಂತಲೇ ಹೇಳ್ಬೋದು. ಸೊ ಹೀಗೆ ನಮ್ಮ ಪಾಪಗೆ ನಾವು ಏನು ಗುಂಡನ ಮಾಡಿಸಿ ಅವನಿಗೆ ನೋಡ್ತಾ ಇದ್ದಾನೆ, ಕೂದಲೆಲ್ಲ ಹೋಯ್ತು ಮಾಮಿಗೆ ಅಂತ ಹೇಳ್ತಾ ಇದ್ದಾನೆ. ನಾವು ಮಾಡಿರುವಂಥ ರೂಮು ಇದಾಗಿತ್ತು, ತುಂಬಾ ಚೆನ್ನಾಗಿತ್ತು ರೂಮು ಕೂಡ ಅಂತಲೇ ಹೇಳ್ಬೋದು. ಸೊ ಅಲ್ಲಿಂದ ನಾವು ಫ್ರೆಶ್ ಅಪ್ ಆಗಿ ಈಗ ನಾವು ದರ್ಶನಕ್ಕೆ ಹೋಗಬೇಕು ಅಂತ ಹೋಗ್ತಾ ಇದ್ದೀವಿ. ನಮಗಿದ್ದಂಥ ಟೈಮಿಂಗ್ಸು 4:30 ಆಗಿತ್ತು ದರ್ಶನ ಟೈಮಿಂಗ್ಸ್ ಇದ್ದಿದ್ದು. ಸೊ ಹಾಗಾಗಿ ನಾವು ಅಲ್ಲಿಂದ ಹೊರಟ್ವಿ ದರ್ಶನಕ್ಕೆ ಹೋಗಬೇಕು ಅಂತ. ಸೊ ದೇವರ ದರ್ಶನ ಎಲ್ಲ ತುಂಬಾ ಚೆನ್ನಾಗಾಗಿತ್ತು ಅಂತ ಹೇಳಿದೆ. ಸೊ ಹೇಗೆ ನಾವು ದರ್ಶನ ಮಾಡಿದ್ವಿ ಅಂತ ಹೇಳ್ತೀನಿ. ಸೊ ಅದಕ್ಕೂ ಮುಂಚೆ ಹೋಗೋಕ್ಕೂ ಮುಂಚೆ ಇಲ್ಲಿ ನನಗೆ ನೀರು ಕುಡಿಬೇಕು ಅಂತ ಅನ್ನಿಸ್ತು. ಸೊ ಹಾಗಾಗಿ ಅಲ್ಲಿ ಪ್ಲಾಸ್ಟಿಕ್ ಬಾಟಲ್ಗಳನ್ನೆಲ್ಲ ಯೂಸ್ ಮಾಡಲ್ಲ. ಸೊ ಹಾಗಾಗಿ ನಾವು ವಾಟರ್ ಬಾಟಲ್ನ ತೊಗೊಂಡ್ವಿ. ಸೊ ಅಲ್ಲಿ ಒಂದು ಗ್ಲಾಸ್ ಬಾಟಲ್ಗಳನ್ನ ಏನೋ ಮಾರ್ತಾರೆ. ಸೊ ಈ ರೀತಿ ಇರುತ್ತೆ ಬಾಟಲ್ಸು ನೀರು ಕುಡಿಯೋದಕ್ಕೆ. ಸೊ ಈ ಒಂದು ಗ್ಲಾಸ್ ಬಾಟಲು 50 ರುಪೀಸ್ ಇರುತ್ತೆ. ನಿಮಗೆ ಆ ಒಂದು ಬಾಟಲ್ ಬೇಕು ಅಂದರೂ ಕೂಡ ಅದ್ರ ಪ್ರೈಸ್ 70 ರುಪೀಸ್ ಆಗಿರುತ್ತೆ. ಸೊ ಈ ರೀತಿ ಪೂರ್ತಿ ಬಾಟಲ್ನ ನೀವು ತೊಗೊಳ್ತೀವಿ ಅಂದರೆ 70 ರುಪೀಸು. ತುಂಬಾ ಚೆನ್ನಾಗಿತ್ತು ಈ ಒಂದು ಬಾಟಲ್. ಸೊ ಹಾಗಾಗಿ ನಾವು ಅದನ್ನು ಪರ್ಚೇಸ್ ಮಾಡಿದ್ವಿ. ನೀವು ಕೂಡ ಅಷ್ಟೇ ಅಲ್ಲೆಲ್ಲೂ ಪ್ಲಾಸ್ಟಿಕ್ ಬಾಟಲ್ಸ್ಗಳನ್ನ ಯೂಸ್ ಮಾಡಲ್ಲ. ಸೊ ಹಾಗಾಗಿ ನೀವು ನೋಡಿಕೊಂಡು ಬಾಟಲ್ಸ್ಗಳನ್ನ ತೊಗೊಂಡೋಗಿ. ಹಾಗೆ ಇಲ್ಲಿ ನಾವು ದರ್ಶನಕ್ಕೆ ಹೋಗಬೇಕು ಅಂತ ಹೋಗ್ತಾ ಇದ್ದೀವಿ. ಸೊ ನಾನು ಹೇಳಿದೆ 4:30ಗೆ ದರ್ಶನ ಇತ್ತು ಅಂತ. ಸೊ ನಾವು ಹೇಗೆ ಬುಕ್ ಮಾಡಿದ್ವಿ ದರ್ಶನ ಟಿಕೆಟ್ ಅಂದರೆ 3 ಮಂತ್ಸ್ ಬಿಫೋರ್ನ ನಾವು ಮುಂಚೆನೇ ಬುಕ್ ಮಾಡಿರೋದ್ರಿಂದ ನಾವು ಯಾವ ಒಂದು ಟಿಕೆಟ್ ಬುಕ್ ಮಾಡಿದ್ವಿ ಅಂದರೆ ಸಹಸ್ರ ದೀಪಾಲಂಕಾರ ಸೇವಾ ಟಿಕೆಟ್ ಅಂತ ಬುಕ್ ಮಾಡಿದ್ವಿ. ಈ ಒಂದು ಟಿಕೆಟ್ ಇಬ್ಬರಿಗೆ ಬುಕ್ ಮಾಡ್ಬೋದು. ಒಬ್ಬರಿಗೆ 500 ರೂಪಾಯಿ, ಇಬ್ಬರಿಗೆ 1000 ರುಪೀಸ್ ಆಗುತ್ತೆ. ಈ ಒಂದು ಟಿಕೆಟಿಂದ ನಾವು ಸುಪಾತಮ್ ಅನ್ನೋ ಕೇಂದ್ರದಿಂದ ನಮಗೆ ಇಲ್ಲಿ ದರ್ಶನ ಮಾಡಲಿಕ್ಕೆ ಬಿಡ್ತಾರೆ. ಸೊ ಈ ಒಂದು ಸುಪಾತಮ್ ಇಲ್ಲಿ ಮಕ್ಕಳು 1 ವರ್ಷದ ಒಳಗಿನ ಮಕ್ಕಳಿಗೆ ಏನು ಬಿಡ್ತಾರೆ ದೇವರ ದರ್ಶನಕ್ಕೆ. ಸೊ ಅಲ್ಲಿಂದ ನಮಗೂ ಕೂಡ ಬಿಟ್ಟಿದ್ರು ದೇವರ ದರ್ಶನ ಮಾಡೋದಕ್ಕೆ ಅಂತಾರೆ ಹೇಳ್ಬೋದು. ಸೊ ಆರಾಮಾಗಿ ಅಲ್ಲಿಂದ ಏನು 1 ಗಂಟೆ ಅಥವಾ 1.5 ಗಂಟೆ ಒಳಗೆ ನಾವು ದರ್ಶನ ಮಾಡ್ಕೊಂಡು ಬಂದ್ವಿ. ಸೊ ಆರಾಮಾಗಿತ್ತು ನಮ್ಮ ದರ್ಶನ. ಸೊ ಈ ರೀತಿ ಸೇವಾ ಒಂದು ಏನು ಟಿಕೆಟ್ಗಳನ್ನ ಆನ್ಲೈನಲ್ಲಿ ಬಿಡ್ತಾನೆ ಇರ್ತಾರೆ. ಸೊ ಬೇರೆ ಬೇರೆ ಸೇವಾ ಏನು ಟಿಕೆಟ್ಗಳು ಕೂಡ ಸಿಗುತ್ತೆ, ಊಂಜಲ್ ಸೇವಾ, ಹಾಗೆ ಬೇರೆ ಬೇರೆ ಸೇವೆಗಳು. ಸೊ ಈ ಒಂದು ಸೇವೆ ಟಿಕೆಟ್ನ ನೀವು ಬುಕ್ ಮಾಡೋದ್ರಿಂದ ಆ ಒಂದು ಸೇವೆಯಲ್ಲಿ ನೀವು ಭಾಗವಹಿಸಿ ಆಮೇಲೆ ಕೂಡ ದರ್ಶನವನ್ನು ಪಡಿಬೋದು. ಇಲ್ಲ ಅಂದರೆ ಹಾಗೆ ಹೋಗಿ ನೀವು ಏನು ಆ ಒಂದು ಟಿಕೆಟ್ನ ತೋರಿಸಿ ನೀವು ದರ್ಶನವನ್ನು ಆರಾಮಾಗಿ 1 ಗಂಟೆ 1.5 ಗಂಟೆಲೆಲ್ಲ ನೀವು ದರ್ಶನ ಮಾಡ್ಬೋದು ಅಂತಲೇ ಹೇಳ್ಬೋದು. ಸೊ ನಾವು ಆರಾಮಾಗಿ ಈ ಒಂದು ದರ್ಶನವನ್ನು ಮಾಡಿದ್ವಿ. 1 ಗಂಟೆಯಲ್ಲೆಲ್ಲ ನಮಗೆ ದರ್ಶನ ಆಗೋಯ್ತು. ನಮ್ಮ ಪಾಪನ ಕರ್ಕೊಂಡು ನಾವು ಆರಾಮಾಗಿ ಹೋಗಿ ಬಂದ್ವಿ ಅಂತಲೇ ಹೇಳ್ಬೋದು. ಸೊ ತುಂಬಾ ಚೆನ್ನಾಗಿತ್ತು ತಿರುಪತಿ ದರ್ಶನ ಅಂತಲೇ ಹೇಳ್ಬೋದು. ಸೊ ಒಳಗಡೆ ಎಲ್ಲೂ ಕೂಡ ನೀವು ಫೋನ್ ಅಲೋ ಇರೋದಿಲ್ಲ. ಸೊ ಹಾಗಾಗಿ ನೀವು ಫೋನ್ಗಳನ್ನ ನೀವು ನಿಮ್ಮ ರೂಮಲ್ಲೇ ಇಟ್ಟು ಬಂದರೆ ಒಳ್ಳೆಯದು. ಅಥವಾ ನೀವು ಇಲ್ಲಿ ಒಂದು ಫೋನ್ಗಳನ್ನ ಇಡೋದಕ್ಕೆ ಅಥವಾ ಸೆಲ್ ಫೋನ್ಸ್ ಕೌಂಟರ್ ಅಂತಲೇ ಇದೆ. ಸೊ ಅಲ್ಲಿ ಕೂಡ ನೀವು ಫೋನ್ನ ಕೊಟ್ಟು ನೀವು ಆಮೇಲೆ ತಗೋಬೋದು. ಸೊ ಬೇಡ ಅಂದರೆ ನೀವು ರೂಮಲ್ಲೇ ಇಟ್ಟು ನೀವು ದರ್ಶನವನ್ನು ಬಂದು ನೀವು ಆರಾಮಾಗಿ ಹೋಗ್ಬೋದು ಅಂತಲೇ ಹೇಳ್ಬೋದು. ಸೊ ಹೀಗೆ ನಾವು ನಮ್ಮ ದರ್ಶನವನ್ನು ಮಾಡಿದ್ವಿ. ಸೊ ತುಂಬಾ ಚೆನ್ನಾಗಿತ್ತು. ದರ್ಶನ ಎಲ್ಲ ಮುಗಿಸಿ ಅಲ್ಲಿ ನಾವು ಲಡ್ಡುನ ತಗೊಳ್ಳೋದಕ್ಕೆ ಅಂತ ಹೋದ್ವಿ. ಸೊ ಲಡ್ಡು ಕೂಡ ಅಷ್ಟೇ ಒಂದು ನಾವು ಏನು ಟಿಕೆಟ್ ತೊಗೊಂಡಿದ್ವಿ ಆ ಟಿಕೆಟ್ ಮೇಲೆ ನಿಮಗೆ ಲಡ್ಡುನ ಕೊಡ್ತಾರೆ. ನಮ್ಮ ಟಿಕೆಟ್ಗೆ 2 ಲಡ್ಡುನ ಕೊಟ್ವಿ. ಎಕ್ಸ್ಟ್ರಾ ಲಡ್ಡು ಬೇಕು ಅಂದರೆ 1 ಲಡ್ಡಿಗೆ 50 ರುಪೀಸ್ ಇರುತ್ತೆ. ಸೊ ಲಡ್ಡು ಎಲ್ಲ ತಗೊಂಡು ನಾವು ಅಲ್ಲಿಂದ ಊಟಕ್ಕೆ ಅಂತ ಹೋದ್ವಿ. ಸೊ ಊಟನೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಒಂದು ದೇವರ ಪ್ರಸಾದ ಅಂದರೆ ಕೇಳಬೇಕಾ, ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಸೊ ಏನು ಒಂದು ಪಲ್ಯ ಆಗಿರ್ಬೋದು, ಒಂದು ಹಾಗೆ ಪಾಯಸ ಆಗಿರ್ಬೋದು, ಜೊತೆಗೆ ಅನ್ನ ಸಾರು. ಸೊ ತುಂಬಾ ಚೆನ್ನಾಗಿತ್ತು ಪ್ರಸಾದ ಅಂತಲೇ ಹೇಳ್ಬೋದು. ಸೊ ಊಟ ಎಲ್ಲ ಮಾಡಿಕೊಂಡು ನಾವು ಅಲ್ಲಿಂದ ಮತ್ತೆ ರೂಮ್ಗೆ ಹೋದ್ವಿ. ಸೊ ಈ ರೀತಿ ಇತ್ತು ನಮ್ಮ ದೇವರ ದರ್ಶನ ತಿರುಪತಿಯಲ್ಲಿ. ಸೊ ತುಂಬಾ ಚೆನ್ನಾಗಿ ಮಾಡಿದ್ವಿ. ಅದರಲ್ಲೂ ಆರಾಮಾಗಿ ಆಯಿತು ನಮ್ಮ ದೇವರ ದರ್ಶನ ಅಂತಲೇ ಹೇಳ್ಬೋದು. ಇದಾಗಿತ್ತು ನನ್ನ ವಿಡಿಯೋ. ತಿರುಮಲದ ಕಂಟಿನ್ಯೂ ವಿಡಿಯೋನ ಪಾರ್ಟ್ 2ನಲ್ಲಿ ಹಾಕಿರ್ತೀನಿ, ತಪ್ಪದೇ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಹಾಗೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಮರಿದೆ ಸಬ್ಸ್ಕ್ರೈಬ್ ಮಾಡಿ. ಓಂ ನಮ ವೆಂಕಟೇಶಾಯ ಅಂತ ಹೇಳ್ತಾ ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಲವ್ ಯು ಆಲ್.